ನಾವು ಈಗ ಮಾಧವರಮಕ್ಕೆ ಬಂದೀವಿ. ಈ ಮಾಧವರಂ ಒಳಗೆ ನಾವು ನಾಷ್ಟ ಮಾಡ್ಕೊಂಡು ಮುಂದೆ ಹೋಗ್ತೀವಿ. ಇಲ್ಲೊಂದು ನರಸಿಂಹಸ್ವಾಮಿ ಟೆಂಪಲ್ ಐತಿ. ಸೊ ಬರ್ರಿ ಹೋಗೋಣ. ಫ್ರೆಂಡ್ಸ್, ಅಂತೂ ಇಂತೂ ನಾವು ಮಂತ್ರಾಲಯದ ಎಂಟ್ರೆನ್ಸಿಗೆ ಬಂದೀವಿ ರೀ. ಅಲ್ಲೇನು ಕಾಣುತ್ತೆ ನೋಡ್ರಿ ಕಮಾನ, ಅದು ಮಂತ್ರಾಲಯದ ಎಂಟ್ರೆನ್ಸ್. ಸತತ 6 ದಿನದ್ದು ಈ ಒಂದು ಪ್ರಯಾಣ ಒಳಗೆ ನಾವು ಭಾಳ ಜೀವನದಾಗ ಕಲ್ಕೊಳೋದು ಭಾಳ ಐತಿ. ಹೀಗಾಗಿ ಎಲ್ಲರೂ ಒಂದು ಸತಿ ಪಾದಯಾತ್ರೆ ಮಾಡಿರಿ ಅಂತ ಹೇಳ್ತೀನಿ. ಮುಂದೆ ನೋಡಂಬರ್ರಿ, ಈಗ ರಾಯರ ಮಠಕ್ಕೆ ಬಂದ್ವಿ. ಈ ಕಮಾನಿಂದ ಹೋಗ್ಬೇಕು. ಇಲ್ಲಿ ಒಂದು ಅಭಯ ಆಂಜನೇಯ ದೇವಸ್ಥಾನ ಐತಿ. ಅಲ್ಲಿ ಒಂದು ಸ್ವಲ್ಪ ನೋಡ್ಕೊಂಡು ಟೆಂಪಲ್ ಹೋಗ್ಬರ್ರಿ. ಫ್ರೆಂಡ್ಸ್ ನೋಡ್ರಿ, ನಾವು ಇಲ್ಲೇ ಮಂತ್ರಾಲಯದ ಪಾದಯಾತ್ರೆ ಒಳಗೆ ಅಭಯ ಆಂಜನೇಯ ದೇವಸ್ಥಾನಕ್ಕೆ ಬಂದೀವಿ. ಆಂಜನೇಯನ ದರ್ಶನ ಮಾಡ್ಕೊಂಬರ್ರಿ. ಇಲ್ಲೆಲ್ಲ ನಮ್ಮ ಪಾದಯಾತ್ರಿಕರು ಬಂದಾಗಲೇ ದರ್ಶನ ಮಾಡ್ಕೊಂಡಾರ. ಅಭಯ ಆಂಜನೇಯ ದೇವಸ್ಥಾನ ನೋಡ್ರಿ, ಎಷ್ಟು ದೊಡ್ಡದೈತಿ ಮೂರ್ತಿ ಆಂಜನೇಯಿಂದ. ನಮ್ಮ ಜೊತೆ ಇವತ್ತು ರಾಘು ರಾಯಬಾಗಿ ಅವ್ರು ಅದಾರ. ಅವ್ರು ಈ ವರ್ಷದ ಪಾದಯಾತ್ರೆ ಬಗ್ಗೆ ತಮ್ಮ ಅನಿಸಿಕೆಯನ್ನು ಹೇಳಕತ್ತಾರ. ಸೊ ನಾವು ಕೇಳೋಂಬರ್ರಿ. ಸರ್ ಹೇಳ್ರಿ, ಏನು ಅನ್ಸುತ್ತೆ ನಿಮಗೆ ಈ ಪಾದಯಾತ್ರೆ ಬಗ್ಗೆ? ನಮಸ್ಕಾರ. ಹರೇ ಶ್ರೀನಿವಾಸ ಗುರು ರಾಘವೇಂದ್ರ. ಪ್ರತಿ ವರ್ಷದಂತೆ ಈ ವರ್ಷವೂ ಗಜೇಂದ್ರಗಢದಿಂದ ಮಂತ್ರಾಲಯಕ್ಕೆ 18ನೇ ವರ್ಷದ ಪಾದಯಾತ್ರೆ ಸಂಪೂರ್ಣಗೊಂಡಿದ್ದು ತುಂಬ ಆಹ್ಲಾದಕರ ಹಾಗೂ ಸಂತೋಷದಾಯಕವಾಗಿ ಪ್ರಸನ್ನಗೊಂಡಿದ್ದು. ಎಲ್ಲರೂ ಒಂದೇ ಕುಟುಂಬದ ಥರ ಒಂದು 60ರಿಂದ 70 ಜನ ನಡ್ಕೊಂಡು ಬಂದಿದ್ದೀವಿ ಪಾದಯಾತ್ರೆ ಮಾಡಿಕೊಂಡು. ತುಂಬ ಸಂತೋಷದ ವಿಷಯ ಅಂದರೆ ಒಂದೇ ಕುಟುಂಬದ ಜನ ಎಲ್ಲರೂ ಒಂದೇ ಕುಟುಂಬದ ಸದಸ್ಯರ ಹಾಗೆ ಅನ್ಯೋನ್ಯವಾಗಿ ತುಂಬ ಆರಾಮವಾಗಿ ಎಲ್ಲರೂ ಬಂದು ಸೇರಿದ್ವಿ. 18 ವರ್ಷದ ಪಾದಯಾತ್ರೆ ಸಂಪನ್ನ ಆಯಿತು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಸನಾತನ ಹಿಂದೂ ಧರ್ಮಕ್ಕೆ ಜಯವಾಗಲಿ. ಫ್ರೆಂಡ್ಸ್, ನಾವೀಗ ಮಂತ್ರಾಲಯದ ಕಮಾನ್ ಏನೈತ್ರಿ ಅದನ್ನು ದಾಟಿ ಮುಂದೆ ಹೊಂಟೀವಿ. ನೋಡ್ರಿ, ಎಲ್ಲರೂ ಪಂಚೆ ಒಳಗದಾರ. ಜೈ ಶ್ರೀರಾಮ್. ಎಲ್ಲರೂ ಪಂಚೆ ಒಳಗೆ ಹೊಂಟೀವ್ರಿ. ಸೊ ಅಲ್ಲಿ ಹೋಗಿ ಈಗ ದರ್ಶನ ಮಾಡ್ಕೋಬೇಕು. ಫಸ್ಟ್ ದರ್ಶನ ಆದ ನಂತರ ಒಂದು ಸತಿ ದರ್ಶನ ಮಾಡ್ತೀವಿ. ಈಗ ಅಲ್ಲಿ ಹೋಗಿ ದರ್ಶನ ಆದ ನಂತರ ಸ್ನಾನ ಮಾಡ್ತೀವಿ. ಸ್ನಾನ ಮಾಡ್ಕೊಂಡು ಮತ್ತೆ ಸಾಯಂಕಾಲ ಭಜನೆ ಕೀರ್ತನೆಗಳನ್ನು ಮಾಡಬೇಕು. ಬರ್ರಿ, ತೋರಿಸ್ತೀನಿ ನಿಮಗೂ. ಫ್ರೆಂಡ್ಸ್, ನಾನು ಫಸ್ಟ್ ಟೈಮ್ ಇದು ಪಾದಯಾತ್ರೆ ಮಾಡೀನಿ ಮಂತ್ರಾಲಯಕ್ಕೆ. ನನಗಿಷ್ಟು ಖುಷಿ ಆಗತೈತಲ್ರಿ ಈಗ ಇಲ್ಲಿ ಬಂದು. ಅದು ಖರೇನೋ ಅನುಭವಿಸ್ದವ್ರಿಗೆ ಗೊತ್ತ್ರಿ ಅದನ್ನು. ಯಾಕಂದ್ರೆ ನಾವು ಈಗ ಒಂದು ಸತತ 6 ದಿನ ಆತ್ರಿ ಪಾದಯಾತ್ರೆ ಮಾಡ್ಕೊಂಬರಕತ್ತೆ. ಕಾಲು ನೋವು ಆಗಲ್ಲ ಅಂತಲ್ಲ, ಆಗ್ತಾವೆ. ಆದ್ರೆ ಅಲ್ಲೇನು ನಾವು ಎಲ್ಲೆಲ್ಲಿ ಸ್ಟೇ ಮಾಡ್ತೀವಲ್ಲ ಅಲ್ಲೆಲ್ಲ ಏನು ಭಜನೆ ಅದನ್ನು ಮಾಡ್ತಾರಲ್ಲ, ಆ ಒಂದು ಭಜನೆ ಒಳಗೆ ನಮ್ಮದು ಎಲ್ಲ ಆಯಾಸ ಕಳೆದು ಹೋಗ್ಬಿಡುತ್ತೆ. ಆಮೇಲೆ ಇಲ್ಲಿ ಮಂತ್ರಾಲಯ ಬಂದಾದ್ಮ್ಯಾಗ ನಾವು ತುಂಗಭದ್ರಾ ನದಿ ಒಳಗೆ ಈಗೇನು ಸ್ನಾನ ಮಾಡ್ತೀವಲ್ಲ ಅಲ್ಲಿ ಅದು ಒಂದು ಆನಂದನ ಬೇರೆ ಇರುತ್ತಂತ ಅನುಭವಿಸ್ತಾರೆ ಹೇಳ್ಯಾರ. ಸೊ ನಾವು ಅದನ್ನು ನಾನು ಆ ಒಂದು ಅನುಭವವನ್ನು ಇವತ್ತು ತೊಗೋಬೇಕಂತ ರೆಡಿಯಾಗೀನಿ. ಸೊ ಬರ್ರಿ ತೋರಿಸ್ತೀನಿ ನಿಮಗೆಲ್ಲ. ಎಷ್ಟು ಖುಷಿ ಕೊಡುತ್ತಲ್ರಿ ಇದು ಪಾದಯಾತ್ರೆ. ಲೈಫ್ ಒಳಗೆ ಎಲ್ಲರೂ ಒಂದು ಸತಿ ಅಂತ ನಾನು ಕೇಳ್ಕೊತೀನಿ. ಯಾಕಂದ್ರೆ ನೀವು ಒಂದು ಸತಿ ಫ್ರೀ ಇದ್ದಾಗ ನಾಕೇನ್ರಿ ಇದಕ್ಕಂತೇಳಿ ಒಂದು ಟೈಮ್ ಮಾಡಿಕೊಂಡು ನೀವು ಈ ಒಂದು ಪಾದಯಾತ್ರೆ ಒಳಗೆ ಕೈಗೊಂಡ್ರಿ ಅಂದ್ರೆ ಈ ಪಾದಯಾತ್ರೆನ ನಿಮಗೂ ಒಂದು ಅದು ಅನುಭವ ಆಗುತ್ತೆ. ರಾಯರು ಅದಾರೋ ಇಲ್ಲೋ ಅನ್ನೋದು ನಿಮಗ ಗೊತ್ತಾಗುತ್ತದು ಏನ್ರಿ. ಯಾಕಂದ್ರೆ ರಾಯರನ್ನ ಅನುಭವಿಸ್ಬೇಕಂತ, ಅದಕ್ಕೆ ನಾವು ಅದನ್ನು ಕಂಡ್ಕೊಂಡೀವಿ ಅಂತ ಹೇಳಕ್ಕೆ ಭಾಳ ನಂಗೆ ಖುಷಿ ಆಗೈತಿ. ನದಿಯ ದಡ ಸೇರಲು ನಾವಿಕ ಕಾರಣ, ದೇವರ ಹೃದಯ ಸೇರಲು ಭಕ್ತಿಯ ಶಕ್ತಿಯೇ ಕಾರಣ ಅನ್ನೋ ಹಂಗೆ ಈ ಒಂದು ನಮ್ಮ ಪಾದಯಾತ್ರೆ ಸೇವೆ ಏನೈತಲ್ಲ ಇದು ಫಲಪ್ರದ ಆಗೋ ಒಂದು
ಒಂದು ಒಳ್ಳೆಯ ಗಳಿಗೆ ಒಳಗೆ ನಾವು ಈಗ ಅದೀವಿ. ಸೊ ಇದನ್ನು ಎಷ್ಟು ನಾವು ಹೇಳಿದರೂ ಕಡಿಮೆನ. ಭಾಳ ಖುಷಿ ಆಗುತ್ತೆ ಈ ಥರ ಪಾದಯಾತ್ರೆ ಬಂದ್ರೆ. ರಾಯರು ಹೇಳಿರಂಗೆ ಖರೇನ ಈ ಒಂದು ದೇವರ ಹೃದಯ ಸೇರಕ್ಕೆ ಭಕ್ತಿಯ ಶಕ್ತಿ ಅನ್ನೋದು ಎಷ್ಟು ಮಹತ್ವ ನೀಡುತ್ತೆ ಅನ್ನೋದು ಪಾದಯಾತ್ರೆ ಬಂದವರಿಗೆ ಗೊತ್ತಾಗುತ್ತಂತ ನನಗನ್ಸುತ್ತೆ. ಸೊ ಫ್ರೆಂಡ್ಸ್, ನಾವೀಗ ಸಂಕೀರ್ತನ ಯಾತ್ರೆ ಮೂಲಕ ರಾಯರ ಮಠ ಸೇರಾಕತ್ತೀವಿ ರೀ. ನೋಡ್ರಿ, ಸಂಕೀರ್ತನ ಯಾತ್ರೆ ಮಾಡ್ಯಾಕತ್ತೀವಿ. ಫ್ರೆಂಡ್ಸ್, ನಾವು ಮಂತ್ರಾಲಯ ಒಳಗೆ ಅದೀವಿ ರೀ. ಈಗ ಆಲ್ರೆಡಿ ಒಂದು ಸತಿ ದರ್ಶನ ಆತು, ಆಮೇಲೆ ನದಿ ಒಳಗೆ ಸ್ನಾನ ಆತು. ಆ ವಿಡಿಯೋ ಒಂದು ಭವನ ಕೊಟ್ಟಾರ ಮಂತ್ರಾಲಯ ಮಠದವರು. ತೋರಿಸ್ತೀನಿ ಬರ್ರಿ ಅದು ಭವನ ಹೆಂಗೈತೆ ಅಂದ್ರೆ. ಸೊ ಇದು ನಮ್ಮ ಭವನ. ಇವತ್ತು ಇಲ್ಲೇ ವಸ್ತಿ ಇದ್ದು ಮತ್ತು ನಾಳೆ ಬೆಳಿಗ್ಗೆ ದರ್ಶನ ಮಾಡಿಕೊಂಡು ಹೋಗ್ಬೇಕ್ರಿ ಊರ ಕಡೆ.